ಪಬ್ಲಿಕ್ ಲಿಸ್ಟ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ರೆ. ಇವತ್ತು ನಮ್ಮ ಜೊತೆ ಕನ್ನಡ ಸಿನಿ ಇಂಡಸ್ಟ್ರಿಯಲ್ಲಿ ಮೋಡಿ ಮಾಡಿರುವಂತಹ ಸಿನಿಮಾ ಅಂತ ಹೇಳ್ಬೋದು. ಬಾಕ್ಸ್ ಆಫೀಸ್ಗೆ ಯಾರು ಹೋಗ್ತಾ ಇಲ್ಲ ಅನ್ನುವಂಥ ಕಾಲದಲ್ಲಿ ಇಲ್ಲ, ಬಾಕ್ಸ್ ಆಫೀಸ್ಗೆ ಸಿನಿಮಾದಲ್ಲಿ ಕತೆ ಚೆನ್ನಾಗಿದ್ರೆ ಹೋಗ್ತಾರೆ ಅನ್ನುವಂಥದ್ದನ್ನು ತೋರಿಸಿದ್ದವರು ಇವರು. ಫ್ರಮ್ ಸೋ ಹಿಟ್ನ ಪ್ರೀತಿಯ ನಮ್ಮೆಲ್ಲರೂ ಪ್ರೀತಿಯ ರವಿ ಅಣ್ಣ ನನ್ನ ಜೊತೆ ಇದ್ದಾರೆ. ಮನೆಯವ್ರ ಜೊತೆ ಮಾತಾಡೋಣ. ಸರ್ ಮೊದಲಿಗೆ ಎಂಚೋಲ್ಲರ್ ಹುಷಾರಿಲ್ಲ ಸರ್. ಮೊದಲಿಗೆ ಫ್ರಮ್ ಸೋ ಯಾರು ಅನ್ಕೊಂಡಿರ್ಲಿಲ್ಲ ಇಷ್ಟು ಹಿಟ್ ಸಿಗುತ್ತೆ ಅಂತ ಹೇಳಿ. ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸದ್ದು ಮಾಡ್ತಾ ಇದೆ. ಏನು ಹೇಳ್ತೀರಾ ಸರ್ ಫ್ರಮ್ ಸೋ ಹಿಟ್ನ ಬಗ್ಗೆ? ಅಂದರೆ ಮೊದಲನೇದಾಗಿ ನಮಗೂ ಆ್ಯಕ್ಚುಲಿ ಅಂದರೆ ಗೊತ್ತಿರಲಿಲ್ಲ ಈ ಮಟ್ಟಕ್ಕೆ ಫ್ರಮ್ ಸೋ ಜನಗಳು ರಿಸೀವ್ ಮಾಡ್ತಾರೆ ಅಂತೇಳಿ. ಬಟ್ ಡೆಫಿನೆಟ್ಲಿ ನಂಬಿಕೆ ಇತ್ತು ನಮಗೆ ಫ್ರಮ್ ಸೋ ಒಂದು ಒಳ್ಳೆಯ ಚಿತ್ರ ಆಗುತ್ತೆ, ಜನಗಳು ಇದ್ರ ಬಗ್ಗೆ ಮಾತಾಡ್ತಾರೆ ಅಂತೇಳಿ. ಮತ್ತು ಅದನ್ನು ಮೀರಿದ್ದೇನು ಫ್ರಮ್ ಸೋಗೆ ಸಿಕ್ಕಿದ ಅದು ದೇವರ ಆಶೀರ್ವಾದ ಅಷ್ಟೇ. ಸೊ ತುಂಬ ಖುಷಿಯಾಗುತ್ತೆ. ಒಂದು ಸ್ಮಾಲ್ ಟೌನ್ ಸ್ಟೋರಿ, ಒಂದು ಸಣ್ಣ ತಂಡ ಅಂಥ ಒಂದು ಕಥೆಯನ್ನು ಎತ್ಕೊಂಡು ಒಂದು ಸಿನಿಮಾ ಮಾಡಿ ಒಂದು ಪ್ರೇಕ್ಷಕರ ಮೇಲೆ ಒಂದು ಇರುವ ನಂಬಿಕೆಯಿಂದ ಒಂದು ಸಿನಿಮಾ ಮಾಡಿ ಅವ್ರ ಮುಂದೆ ತಂದಿಟ್ಟಾಗ ಪ್ರೇಕ್ಷಕರು ಅದನ್ನು ಒಂದು ಅದ್ಭುತವಾಗಿ ರಿಸೀವ್ ಮಾಡಿದಾಗ ಡೆಫಿನೆಟ್ಲಿ ಒಂದು ಪ್ರೌಡ್ ಆಗುತ್ತೆ. ಅದ್ರ ಜೊತೆಗೆ ಒಂದು ನಂಬಿಕೆ ಹುಟ್ಕೊಳ್ಳುತ್ತೆ ಆ್ಯಸ್ ಅ ಫಿಲ್ಮ್ ಮೇಕರ್ಸು. ಅಂದರೆ ಒಂದು ಸಣ್ಣ ತಂಡಕ್ಕೂ ಒಂದು ಚೆನ್ನಾಗಿರೋ ಸಿನಿಮಾ ಮಾಡಿದರೆ, ಎಂಗೇಜಿಂಗ್ ಆಗಿರೋ ಎಂಟರ್ಟೈನಿಂಗ್ ಆಗಿರೋ ಸಿನಿಮಾ ಮಾಡಿದರೆ ಪ್ರೇಕ್ಷಕರು ಅವರನ್ನು ಹೆಗಲ್ ತಟ್ಟಿ ಅವರನ್ನು ಮೇಲೆ ಕೂರಿಸ್ತಾರೆ ಅನ್ನೋದನ್ನು ಫ್ರಮ್ ಸೋ ತೋರಿಸ್ಕೊಟ್ಟಿದೆ. ಸೊ ತುಂಬ ಖುಷಿಯಾಗುತ್ತೆ. ಹೌದು, ಡೆಫಿನೆಟ್. ಕಾಂತಾರದಲ್ಲೂ ಕೂಡ ಮೊದಲಿಗೆ ರೈಟರ್ ಆಗಿ ವರ್ಕ್ ಮಾಡಿದ್ರೆ ಅದು ಯಾರು ಅಷ್ಟು ರೆಕಗ್ನೈಸ್ ಮಾಡದೇ ಇರ್ಬೋದು. ಬಟ್ ಇವಾಗ ಫ್ರಮ್ ಸೋ ನೆಕ್ಸ್ಟ್ ಫ್ರಮ್ ಸೋ ನಂತರ ರವಿ ಅಣ್ಣ ಎಲ್ರಿಗೂ ಒಂದು ಫ್ಯಾನ್ಸ್ ಬಾಯ್ ಥರ ಆಗಿದ್ದೀರಾ ಸರ್. ಏನು ಹೇಳ್ತೀರಾ ಇದಕ್ಕೆ? ಅದೃಷ್ಟ ಅಷ್ಟೇ. ಅಂದರೆ ಎಲ್ಲರೂ ಅಂಥ ಒಂದು ಅಪರ್ಚುನಿಟಿಗೋಸ್ಕರ ಕಾಯ್ತಾ ಇರ್ತಾರೆ. ಎಲ್ಲ ಆಸ್ಪೈರಿಂಗ್ ಆ್ಯಕ್ಟರ್ಸ್ಗೂ ಅಂತ ಒಂದು ಅವಕಾಶ ಜೀವನದಲ್ಲಿ ಬಂದೇ ಬರಬೇಕಂತ ನನ್ನ ಒಂದು ಆಶೆ. ನನ್ನ ಅದೃಷ್ಟ ನನ್ನ ಪಾಲಿಗೆ ಬಂದಿತ್ತು ಆ್ಯಸ್ ಫ್ರಮ್ ಸೋ ರವಿ ಅಣ್ಣನಾಗಿ. ಅದಕ್ಕೆ ನಾನು ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ JP ತುಮಿನಾಡು. ಸೊ ಯಾವತ್ತೂ ಅವರಿಗೆ ನಾನು ಆಭಾರಿಯಾಗಿರ್ತೀನಿ ಫಾರ್ ಗಿವಿಂಗ್ ಸಚ್ ಅ ವಂಡರ್ಫುಲ್ ಕ್ಯಾರೆಕ್ಟರ್. ಆ್ಯಂಡ್ ಎಸ್, ಜನಗಳು ಇವತ್ತು ನನ್ನ ಹೆಸರು ಮರ್ತಿದ್ದಾರೆ. ರವಿ ಅಣ್ಣನಾಗಿ ನಾನು ನೆನಪಲ್ಲಿ ಉಳ್ಕೊಂಡಿದ್ದೇನೆ ಅಂತ ಹೇಳಿದರೆ ಆ ಕ್ಯಾರೆಕ್ಟರ್ ಮಾಡಿರೋ ಇಂಪ್ಯಾಕ್ಟು. ಸೊ ರೈಟಿಂಗಲ್ಲಿ ಆ ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಬರೆದಿರೋದ್ರಿಂದ ಆ ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ. ಕಾಂತಾರ ಅಂತ ಬಂದಾಗ ನಿಮಗೆ ನೆನಪಾಗೋದು ಪಂಚವಾರ್ಷಿಕ ಯೋಜನೆ. ಪಂಚವಾರ್ಷಿಕ ಯೋಜನೆ ಮುಕ್ತಾಯದ ಹಂತಕ್ಕೆ ಬಂದಿದೆ ಸರ್. ಯಾವ ರೀತಿ ಇತ್ತು ಜರ್ನಿ ನಿಮ್ಮದು ಅನ್ನುವಂಥದ್ದು? ಅಂದರೆ ಇಟ್ ಈಸ್ ವೆರಿ ಇಮೋಷ್ನಲ್ ಜರ್ನಿ. ಅಂದರೆ ಅದನ್ನು ಅಷ್ಟು ವರ್ಷದ ಜರ್ನಿನ ಒಂದು ವರ್ಡಲ್ಲಿ ಅಥವಾ ಒಂದು ಸೆಂಟೆನ್ಸಲ್ಲಿ ಫ್ರೇಮ್ ಮಾಡೋಕ್ಕೆ ಭಾರಿ ಕಷ್ಟ. ತುಂಬ ಕಷ್ಟಪಟ್ಟಿದ್ದೀವಿ. ಇಟ್ ಈಸ್ ನಾಟ್ ಲೈಕ್ ಜನಗಳಿಗೆ ಒಳ್ಳೆ ಸಿನಿಮಾ ಕೊಡಬೇಕು ಅಂತನೂ ಅಲ್ಲ, ನಮಗೆ ನಾವು ಪ್ರೂವ್ ಮಾಡಬೇಕಿತ್ತು ನಾವು ಏನು ಮಾಡಬೇಕಂತ ಇದ್ದೀವ, ನಾವು ಯಾವ ಕಥೆಯಲ್ಲಿ ನಾವು ಅದನ್ನು ಜರ್ನಿ ತಗೋಬೇಕಂತೀವಿ ಅದರಲ್ಲಿ ನಮಗೆ ನಾವು ಪ್ರೂವ್ ಮಾಡಬೇಕಂತ. ಸೊ ಅದಕ್ಕೋಸ್ಕರ ಕಷ್ಟಪಟ್ಟಿದ್ದೀವಿ. ಅಲ್ಟಿಮೇಟ್ಲಿ ಅದನ್ನು ಜನಗಳು ರಿಸೀವ್ ಮಾಡಿದರೆ ಅದಕ್ಕಿಂತ ದೊಡ್ಡ ಹಾನರ್ ಏನಿಲ್ಲ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಅ ವೆರಿ ಇಮೋಷ್ನಲ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಜರ್ನಿ. ನೀವು ಅವಾಗಲೇ ಹೇಳಿದ್ರಿ ರಿಷಬ್ ಅವರು ನಮ್ಮನ್ನು ಮನೆಯವರ ರೀತಿ ನೋಡಿದ್ದಾರೆ ಅಂತ ಹೇಳಿ. ನೀವು ರಿಷಬ್ ಸರಲ್ಲಿ ಕಲ್ತಿರುವಂಥ ಒಂದು ವಿಷಯ ಅಂತ ಇದೆ ಅಂತ ಹೇಳಿದ್ರೆ ಅದು ರೈಟಿಂಗಲ್ಲಿ ಆಗಿರ್ಬೋದು, ಅವ್ರ ವ್ಯಕ್ತಿತ್ವದಲ್ಲಿ ಆಗಿರ್ಬೋದು, ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ರೆ ಯಾವುದು ಸರ್? ಆಸ್ ಅ ಹ್ಯೂಮನ್ ಬೀಯಿಂಗ್, ಆಸ್ ಅ ಫಿಲ್ಮ್ ಮೇಕರ್ ಎಲ್ಲ ವಿಭಾಗದಲ್ಲೂ ನಾನು ಸುಮಾರಷ್ಟು ಡೆವಲಪ್ ಆಗಿದ್ದೀನಿ ರಿಷಬ್ ಸರ್ ಒಡನಾಟದಿಂದ. ಸೊ ತುಂಬ ಕಲಿಯೋಗಿ ಪ್ರತಿಯೊಬ್ಬರಿಗೂ ರಿಷಬ್ ಸರಿಂದ ಕಲಿಯೋಕೆ ತುಂಬ ಸುಮಾರಿದೆ. ನಾಟ್ ಆ್ಯಸ್ ಅ ಫಿಲ್ಮ್ ಮೇಕರ್ ಅಂತ ಹೇಳ್ತಿಲ್ಲ, ಆಸ್ ಅ ಹ್ಯೂಮನ್ ಬೀಯಿಂಗ್ ಆಗಿಯೂ ಒಬ್ಬ ವ್ಯಕ್ತಿ ಯಾವ ರೀತಿ ತನ್ನ ಜೀವನವನ್ನು ರೂಪಿಸ್ಬೋದು, ಎಷ್ಟು ತನ್ನ ಮೇಲೆ ತನ್ನ ಬಿಲೀಫ್ ಇಟ್ಕೊಂಡು ಯಾವ ರೀತಿ ಜೀವನನ ರೂಪಿಸ್ಬೋದು, ಅದಕ್ಕೆ ರಿಷಬ್ ಸರ್ ಪ್ರತ್ಯಕ್ಷ ನಿದರ್ಶನ. ಸೊ ಅವರ ಒಂದು ಒಡನಾಟ ಸಿಕ್ಕಿರೋದೇ ನನ್ನ ಪಾಲಿನ ಅದೃಷ್ಟ. ಯಾಕಂತ ಹೇಳಿದ್ರೆ ರೈಟ್ ಪರ್ಸನ್ ಎಟ್ ರೈಟ್ ಟೈಮ್ ನನ್ನ ಜೀವನದಲ್ಲಿ ಅಸೋಸಿಯೇಟ್ ಆಗಿರೋದು ಒಂದು ರಾಜ್ಬಿ ಶೆಟ್ಟಿ, ಒಂದು ರಿಷಬ್ ಶೆಟ್ಟಿ. ಸೊ ಅದೇ ಅಂಥದ್ದೊಂದು ಅದೃಷ್ಟ ಎಲ್ಲರ ಪಾಲಿಗೆ ಬರಬೇಕು. ಬಟ್ ನನ್ನ ಪಾಲಿಗೆ ಬಂದಿದ್ದು. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಎಲ್ಲರ ತಲೆಯಲ್ಲಿ ಓಡ್ತಾ ಇರೋದು ಫ್ರಮ್ ಸೋ ಟು ಬರುತ್ತಾ ಅನ್ನುವಂಥದ್ದು. ಏನು ಹೇಳ್ತೀರಾ ಸರ್ ಇದಕ್ಕೆ? ಹೇಳೋಕ್ಕಾಗಲ್ಲ, ಅಂದರೆ ಹೇಳೋಕ್ಕಾಗಲ್ಲ, ಬರಲೂಬಹುದು ಬರೋದಿರ್ಲೂಬಹುದು. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ರೈಟರ್. ಅಂದರೆ JP ತುಮಿನಾಡು ಅವ್ರ ತಲೆಯಲ್ಲಿ ಅಂಥದ್ದೊಂದು ಥಾಟ್ ಬಂದರೆ ಡೆಫಿನೆಟ್ಲಿ ಬರ್ಬೋದು, ಬರಲಿಲ್ಲ ಅಂತ ಹೇಳಿದರೆ ಬರಲ್ಲ ಅಷ್ಟೇ. ರವಿ ಅಣ್ಣ ಅವರು ಇನ್ನು ನೆಕ್ಸ್ಟ್ ಫಿಲ್ಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವುದು, ಯಾವಾಗ ಕಾಣ್ಬೋದು ನಾವು ಸ್ಕ್ರೀನಲ್ಲಿ ಅವರನ್ನು ಲವರ್ ಬಾಯ್ ಆಗಿ ಅನ್ನುವಂಥದ್ದು? ಗೊತ್ತಿಲ್ಲ. ಯಾರ ತಲೆಯಲ್ಲಿ, ಯಾವ ರೈಟರ್ ತಲೆಯಲ್ಲಿ, ಯಾವ ಡೈರೆಕ್ಟರ್ ತಲೆಯಲ್ಲಿ ಎಂಥ ಕ್ಯಾರೆಕ್ಟರ್ಗಳು ಡೆವಲಪ್ ಆಗ್ತಿದೆ ನನಗೆ ಅಂತೇಳಿ. ಸದ್ಯಕ್ಕಂತೂ ಒಂದು 3-4 ಸ್ಕ್ರಿಪ್ಟ್ ಇದೆ. ಬಟ್ ಯೋಚನೆ ಮಾಡೋಕ್ಕೆ ಪುರ್ಸೋ ಸಿಗ್ತಾ ಇಲ್ಲ. ಯಾಕಂತೇಳಿ ಕಾಂತಾರದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳ ಆಗ್ತಾ ಇರೋದನ್ನು. ಸೊ ಒಂದ್ಸಲ ಇದು ಮುಗ್ದ ನಂತರ ಡಿಸೈಡ್ ಮಾಡ್ಬೋದು. ಓಕೆ ಸರ್, ಆಲ್ ದಿ ವೆರಿ ಬೆಸ್ಟ್. ಎಸ್.